ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇಂದು ಪಂಚತಂತ್ರ ಕಥೆಯ ಎರಡನೇ ತಂತ್ರ ಮಿತ್ರಲಾಭ. ಇದರ ಒಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಮಠದ ನಿಧಿಯು ಇಲಿಯು. ಕತೆ ಏನು ಇದು ಕತೆ ಅಂತ ನೋಡ್ಕೊಂಬರೋಣ ಮಕ್ಕಳೇ. ಒಂದು ಪುಟ್ಟ ಗ್ರಾಮ ಇರುತ್ತೆ. ಆ ಗ್ರಾಮದೊಳಗಡೆ ಒಂದು ಹಳೆಯದಾದ ಒಂದು ಮಠ ಇರುತ್ತೆ. ಆ ಮಠದಲ್ಲಿ ಒಬ್ಬರು ಸನ್ಯಾಸಿನೂ ಇರ್ತಾರೆ. ಅವರು ಪ್ರತಿದಿನ ಭಿಕ್ಷೆಯನ್ನು ಬೇಡಿ ಅಲ್ಲಿ ಬಂದಂಥ ಆಹಾರವನ್ನು ಸ್ವಲ್ಪ ತಿಂದು ಉಳಿದ ಆಹಾರವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆ ಪಾತ್ರೆಯನ್ನು ಒಂದು ಗೋಡೆಗೆ ನೇತು ಹಾಕ್ತಿರ್ತಾರೆ ಮಕ್ಕಳೇ. ಆ ಮಠದಲ್ಲಿ ಒಂದು ಬುದ್ಧಿವಂತ ಇಲಿನೂ ವಾಸ ಆಗಿರುತ್ತೆ. ಆ ಇಲಿ ಆ ಸನ್ಯಾಸಿ ಇಟ್ಟಂಥ ಆಹಾರವನ್ನು ನೋಡುತ್ತೆ. ನೋಡಿ ಅದಕ್ಕೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆದರೆ ಆ ಪಾತ್ರೆ ಎತ್ತರದಲ್ಲಿರೋದ್ರಿಂದ ಈ ಇಲಿಗೆ ಅಲ್ಲಿಗೆ ಜಿಗಿಯೋಕ್ಕೆ ಕಷ್ಟ ಆಗ್ತಿರುತ್ತೆ. ಒಂದು ದಿನ ಆ ಇಲಿ ಯೋಚನೆ ಮಾಡುತ್ತೆ, ನಾನು ಬಲದಿಂದ ಜಿಗಿದ್ರೆ ಈ ಪಾತ್ರೆ ಒಳಗಡೆ ತಲುಪ್ಬೋದು ಅಂತ. ಹಾಗೆ ಪ್ರತಿದಿನ ಅದನ್ನು ಅಭ್ಯಾಸ ಮಾಡ್ತಿರುತ್ತೆ. ಒಂದು ದಿನ ಆ ಪಾತ್ರೆಗೆ ಇಲಿ ಜಿಗಿಯುತ್ತೆ. ಅಲ್ಲಿ ಜಿಗಿದು ಅಲ್ಲಿರುವಂಥ ಆಹಾರವನ್ನು ತಿನ್ನುತ್ತೆ. ಇದನ್ನು ಆ ಸನ್ಯಾಸಿ ದಿನ ಆಹಾರ ಸ್ವಲ್ಪ ತಿಂದು ಉಳಿದದನ್ನು ಇಡ್ತಿದ್ರಲ್ಲ, ಆವಾಗ ಅವ್ರಿಗೆ ಅದನ್ನು ತೆಗೆದು ನೋಡಿದಾಗ ಅನಿಸ್ತಿರುತ್ತೆ, ಈ ಆಹಾರ ಏನೋ ಕಡಿಮೆ ಆಗ್ತಿದೆಯಲ್ಲ ಅಂತ. ಆವಾಗ ಅವ್ರಿಗೆ ಆಶ್ಚರ್ಯಪಟ್ಟು ಅದನ್ನು ತನ್ನ ಸ್ನೇಹಿತರೊಂದಿಗೆ ಹಂಚ್ಕೋತಾರೆ. ಆ ಸ್ನೇಹಿತ ಸನ್ಯಾಸಿನೂ ಇದು ಮನೆಗೆ ಬಂದು ನೋಡ್ತಾರೆ. ಅಲ್ಲಿ ಒಂದು ಇಲಿ ಇರೋದನ್ನು ಅವರ ಕಣ್ಣಿಗೆ ಬೀಳುತ್ತೆ. ಅವ್ರು ಹೇಳ್ತಾರೆ, ಈ ಇಲಿ ಸಾಮಾನ್ಯವಾದ ಇಲಿಯಲ್ಲ, ಇದರ ಹತ್ರ ಬಹಳ ನಿಧಿ ಇದೆ, ಗುಪ್ತ ನಿಧಿ ಇದೆ ಅಂತ ಅಂದು ಆ ಇಲಿ ಇರುವಂಥ ಜಾಗವನ್ನು ಅಗೆದು ನೋಡಿದಾಗ ಅಲ್ಲಿ ದೊಡ್ಡದಾದ ಒಂದು ಹಣದ ಸಂಗ್ರಹ, ಅದನ್ನು ನಿಧಿ ಅಂತ ಕರಿತೀವಿ, ಅದು ಕಾಣುತ್ತೆ. ಆ ನಿಧಿಯನ್ನು ಆ ಇಬ್ಬರು ಸನ್ಯಾಸಿಗಳು ಆಚೆಗೆ ತಗೊಂಡ್ಬಿಡ್ತಾರೆ. ಹಾಗೆ ಪ್ರತಿದಿನ ಭಿಕ್ಷೆಗೆ ಹೋಗಿ ಆಹಾರವನ್ನು ಸನ್ಯಾಸಿಗಳು ತಗೊಂಡಂಗೆ ಹಿಂದಿನ ದಿನವೂ ಆಹಾರವನ್ನು ತಗೊಂಡು ಮನೆಗೆ ಬಂದು ಸ್ವಲ್ಪ ಆಹಾರವನ್ನು ತಿಂದು ಮಿಕ್ಕದ್ದನ್ನು ಆ ಒಂದು ಗೋಡೆಗೆ ನೇತಾಕ್ತಾರೆ. ಆ ದಿನ ಇಲಿ ಎಷ್ಟೇ ಬಲವಂತವಾಗಿ ಎಷ್ಟೇ ಶಕ್ತಿಯಿಂದ ನೆಗೀಕೆ ಶುರು ಮಾಡಿದ್ರೂ ಆ ಪಾತ್ರೆಯನ್ನು ಅದು ಸೇರೋದಕ್ಕೆ ಅಂದರೆ ಜಿಗಿದು ಇರೋದಕ್ಕೆ ಸಾಧ್ಯನೇ ಆಗಲ್ಲ ಮಕ್ಕಳೇ. ಅದಕ್ಕೆ ಬಹಳ ನಿರಾಸೆ ಆಗುತ್ತೆ. ಮಕ್ಕಳೇ, ಈ ಕಥೆಯ ಸಾರಾಂಶ ಏನು ಅಂದರೆ, ಧನ ಅಥವಾ ಸಂಪತ್ತು ಇದ್ದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ. ಅದನ್ನು ಕಳೆದುಕೊಂಡ್ರೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಅಂದರೆ ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆ ಧನವನ್ನು ಸಂಗ್ರಹಿಸ್ತಾ ಇಟ್ಟಿದ್ರೆ, ಅಂದರೆ ಅದನ್ನು ಒಳ್ಳೆಯ ರೀತಿಯಾಗಿ ವಿನಿಯೋಗನೂ ಮಾಡ್ತಾ, ಹಾಗೆ ನಿಮಗೆ ಬೇಕಾದಷ್ಟು ಸ್ವಲ್ಪ ಧನವನ್ನು ನೀವು ಸಂಗ್ರಹಿಸಿ ಇಟ್ಕೊಂಡ್ರೆ ಆ ಧನವನ್ನು ನೋಡೋದ್ರಿಂದನೂ ಸಹ ಕೆಲವೊಮ್ಮೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳೇ. ಅದನ್ನು ಯಾವತ್ತೂ ಕಳೆಗುಂದದಂತೆ ನೀವು ಅದನ್ನು ಕಾಪಾಡಿಕೊಂಡ್ರೆ ನಿಮ್ಮ ಆತ್ಮವಿಶ್ವಾಸ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು ಕಡಿಮೆ ಆಗೋದಿಲ್ಲ. ಆದ್ದರಿಂದ ದೊಡ್ಡವರಾದಮೇಲೆ ನೀವು ಅತ್ಯಂತ ಶ್ರದ್ಧೆಯಿಂದ ನೀವು ಕಷ್ಟಪಟ್ಟು ಇಷ್ಟವಾದ ಕೆಲಸವನ್ನು ಮಾಡಿದಾಗ ಬಂದಂಥ ಧನವನ್ನು ನಿಮಗೋಸ್ಕರ ಅಂತ ಸ್ವಲ್ಪ ಮಟ್ಟಿಗೆ ಕೂಡಿಟ್ಕೊಂಡು ಇದ್ದಾಗ ನಿಮಗೆ ಆ ಧನವನ್ನು ಕಂಡಾಗ ನಿಮಗೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳೇ. ಆದ್ದರಿಂದ ದೊಡ್ಡವರಾದಾಗ ಈ ಒಂದು ಕಾರ್ಯವನ್ನು ನೀವು ಪ್ರಾರಂಭಿಸಿ, ನಿಮ್ಮ ಜೀವನ ಒಳ್ಳೆಯ ಸುಗಮ ರೀತಿಯಾಗಿ ನಡೆಯುತ್ತೆ ಮಕ್ಕಳೇ. ಎಲ್ಲರಿಗೂ ಧನ್ಯವಾದ.